ಸರ್ಕಾರಿ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲದೆ ಕತ್ತಲಿನಲ್ಲೇ ರೋಗಿಗೆ ಚಿಕಿತ್ಸೆ ನೀಡದ ವಿಡಿಯೋ ವೈರಲ್ ಆಗಿದೆ. ಹೌದು, ಇದು ಹಿರಿಯೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಶುಕ್ರವಾರ ಸಂಜೆ 7:30ರ ವೇಳೆ ಏಕಾಏಕಿ ವಿದ್ಯುತ್ ಕಡಿತಗೊಂಡಿದ್ದು, ಸರಿಯಾದ ಚಿಕಿತ್ಸೆ ಕೊಡಲಾಗದೆ ವಿದ್ಯುತ್ ಸಂಪರ್ಕದ ಕೊರತೆಯಿಂದ ಆಕ್ಸಿಜನ್ ಮತ್ತು ಮಾನಿಟರ್ ನಿಂತು ರೋಗಿಯ ಜೀವ ಹೋಗಿದ್ದಾಗಿ ಸ್ಥಳೀಯರು ಆರೋಪ ಕೂಡ ಮಾಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಬಡವರು, ಮಧ್ಯಮ ವರ್ಗದವರು ಜನರು ಚಿಕಿತ್ಸೆಗೆಂದು ಬರುತ್ತಿದ್ದು, ಉತ್ತಮ ಚಿಕಿತ್ಸೆ ಮಾತ್ರ ಸಿಗದೆ ಪರದಾಡುವ ಪರಿಸ್ಥಿತಿ ಬಂದಿದೆ. ಇದಕ್ಕೆ ನಿದರ್ಶನ ಎಂಬಂತೆ ಹಿರಿಯೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗೆ ಚಿಕಿತ್ಸೆ ನೀಡುವ ವೇಳೆಯೇ ವಿದ್ಯುತ್ ಸಂಪರ್ಕ ಕಡಿತಗೊಂಡು ಕತ್ತಲಿನಲ್ಲೇ ರೋಗಿಗೆ ಚಿಕಿತ್ಸೆ ನೀಡುತ್ತಿದ್ದ ವಿಡಿಯೋ ಸ್ಥಳೀಯರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವ ಡಿ. ಸುಧಾಕರ್ ಕ್ಷೇತ್ರದಲ್ಲೇ ಭಾರಿ ನಿರ್ಲಕ್ಷ್ಯ ಎದ್ದು ಕಾಣುತ್ತದೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜನರ ಪ್ರಾಣವನ್ನೇ ಕಾಪಾಡಬೇಕು, ಆದರೆ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಹೊಂದಾಗ ವಿದ್ಯುತ್ ಸಂಪರ್ಕ ಇಲ್ಲದೆ ರೋಗಿಗಳಿಗೆ ಕತ್ತಲಿನಲ್ಲೇ ಚಿಕಿತ್ಸೆ ಕೊಡುವಂತಾಗಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿ ಘೋರ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಅಷ್ಟೇ ಅಲ್ಲದೆ ಸಂಜೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದರೆ ಬೆಳಗ್ಗೆ ಆಸ್ಪತ್ರೆಯ ಹೆರಿಗೆ ವಾರ್ಡಿನ ಪಕ್ಕದಲ್ಲಿರುವ ಮತ್ತೊಂದು ವಾರ್ಡ್ನಲ್ಲಿ ಅಕಸ್ಮಾತ್ ಮೇಲ್ಛಾವಣಿ ಕುಸಿದ ಘಟನೆ ಸಹ ನಡೆದಿದ್ದು, ಇದು ಸ್ಥಳೀಯರಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಆಸ್ಪತ್ರೆಯಲ್ಲಿ ದಿನನಿತ್ಯ ಚಿಕಿತ್ಸೆ ಪಡೆಯುವ ನೂರಾರು ಮಹಿಳೆಯರು, ಮಕ್ಕಳು ಮತ್ತು ಹಿರಿಯರು ಇರುವುದರಿಂದ ಈ ರೀತಿಯ ಮೂಲಸೌಕರ್ಯ ವೈಫಲ್ಯ ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದ್ದು, ಕೂಡಲೇ ಅವ್ಯವಸ್ಥೆ ಸರಿಪಡಿಸುವ ಬೇಕಾಗಿದೆ. ಬಿದ್ದತ್ತಿಲ್ಲಿ ರಾತ್ರಿ ಬಿದ್ದು ಏನೋ ಮಗು ಮೇಲೆ ಬಿದ್ದಿದ್ರೆ, ಮಕ್ಕಳ ಮೇಲೆ ಇಲ್ಲ ದೊಡ್ಡವ್ರ ಮೇಲೆ ಬಿದ್ದಿದ್ರು ಬಹಳ ಕಷ್ಟ. ನಮಸ್ಕಾರ. ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರೇ, ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುಧಾಕರ್ ಅವರೇ, ಹಿರಿಯೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ದಿನಾಂಕ 7/11/25ರಂದು ಸಾಯಂಕಾಲ 6:30ಕ್ಕೆ ಹಿರಿಯೂರು ತಾಲೂಕು ಆದಿವಾಲ ಗ್ರಾಮದ ದೊರೆಸ್ವಾಮಿ ಅವರು ಹೃದಯಾಘಾತ ಆಗಿ ಚಿಕಿತ್ಸೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ ನಿಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರೆಂಟ್ ಇರುವುದಿಲ್ಲ. ಕರೆಂಟ್ ಇಲ್ಲ ಅಂದ್ರೆ ಬ್ಯಾಟ್ರಿ ಬ್ಯಾಕಪ್ ಇರುವುದಿಲ್ಲ, ಅಂದ್ರೆ UPS ಏನು ಇಲ್ಲ, ಕೆಲಸ ಮಾಡ್ತಾ ಇಲ್ಲ. ವೈದ್ಯರು ಸರಿಯಾದ ಕೆಲಸ ಮಾಡ್ತಾ ಇಲ್ಲ, ಯಾವುದೇ ಚಿಕಿತ್ಸೆಯನ್ನು ಅವ್ರಿಗೆ ಕೊಡೋದಿಲ್ಲ. ಮೊಬೈಲ್ ಚಾರ್ಜ್, ಬ್ಯಾಟ್ರಿ ಬೆಳಕಿನಲ್ಲಿ ಅವರು ಚಿಕಿತ್ಸೆಯನ್ನು ಕೊಡ್ತಾರೆ. ಅದರ ಜೊತೆಗೆ ಏನು ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯಲ್ಲಿ ಕೊಡಬೇಕಾದ ಟೆನೆಕ್ಟರ್ ಪ್ಲಸ್ ಇಂಜೆಕ್ಷನ್ ಅನ್ನು ಕೊಡೋದಕ್ಕೆ ಇವ್ರಿಗೆ ಯಾರು ಜವಾಬ್ದಾರಿ ತೆಗೆದುಕೊಳ್ಳದಲ್ಲಿ ಆಸಕ್ತಿ ಇಲ್ಲದೆ ಇರೋದ್ರಿಂದ ಒಬ್ಬ ಅಮಾಯಕ ಬಡ ಕೂಲಿಕಾರ ದೊರೆಸ್ವಾಮಿ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಜೀವ ಬಲಿಯಾಗ್ತದೆ. ಈಗ ವಾರಕ್ಕೆ 1, 2 ಇದೇ ರೀತಿಯಾದರೆ ಇನ್ನು ಎಷ್ಟು ಜೀವಗಳನ್ನ ಬಲಿ ಕೊಡಬೇಕು ಅಂತಿದ್ದೀರಾ? ಈ ಸಂಬಂಧಪಟ್ಟ ತಾಲೂಕು ಆಸ್ಪತ್ರೆ ಆಡಳಿತಾಧಿಕಾರಿಗಳು ಮತ್ತು ಸುಮಾರು 14-15 ಜನ ಇರ್ತಕ್ಕಂಥ ತಜ್ಞ ವೈದ್ಯರುಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಯಾಕಂದ್ರೆ ಹಿಂಗೆ ಈ ರೀತಿ ಬಡವರು ಬರ್ತಾರೆ, ಚಿಕಿತ್ಸೆ ತೋರಿಸ್ತಾರೆ, ಇವ್ರು ಹೇಳ್ತಾರೆ ಸತ್ತೋಗ್ಬಿಟ್ಟಿದಾರ ಹೋಗ್ರಿ ಅಂತಾರೆ, ಆಮೇಲೆ ಮನೆಗೆ ಹೋಗ್ತಾರ, ಹಾಕ್ತಾರ, ಸುಮ್ಮನಾಗ್ತಾರ. ಅವ್ರ ಕುಟುಂಬಕ್ಕೆ ಯಾರು ದಿಕ್ಕಾಗ್ತಾರೆ? ಇರೋರೇನೋ ಹೋಗ್ತಾರ, ದುರ್ಗನೋ ಬೆಂಗಳೂರು ತುಮಕೂರು ಎಲ್ಲ ಸೇರಿಸ್ತಾರೆ. ಬಡವ್ರಿಗೆ ಯಾರ ಬೆಲೆ? ಕೇಳಿದ್ರೆ ಡಾಕ್ಟರ್ ಕೇಳಿದ್ರೆ ದಾರಿಗೆ ಸತ್ತಿದ್ದ ಅಂತ ಹೇಳ್ತಾರೆ. ಇವ್ರು ಹೆಂಗ್ ಬೇಕಾದ್ರೂ ಘೋಷಣೆ ಮಾಡ್ತಾರೆ, ಯಾಕಂದ್ರೆ ಇವರೇ ಫೈನಲ್ ಅಲ್ವಾ? ಡಾಕ್ಟರ್ ಹೇಳಿದ್ಮೇಲೆ ಮುಗಿದೋಯ್ತಂಗೆ. ಈ ವ್ಯಕ್ತಿ ಆಸ್ಪತ್ರೆಯಲ್ಲಿ ಬಂದು ಸತ್ರು ದಾರಿಗೆ ಸತ್ತಿದ್ದ ಅಂತ ಹೇಳ್ತಾರೆ. ವಾಸ್ತವವಾಗಿ ಒಬ್ಬ ವ್ಯಕ್ತಿಗೆ ಕೊಡಬೇಕಾದ ಪ್ರಥಮ ಚಿಕಿತ್ಸೆಯ ಟೆನೆಕ್ಟರ್ ಪ್ಲಸ್ ಇಂಜೆಕ್ಷನ್ ಅನ್ನ ಸರಿಯಾದ ಪ್ರಮಾಣದಲ್ಲಿ ಇವರು ಉಪಯೋಗಿಸ್ತಾ ಇಲ್ಲ ಅಂದ್ರೆ, ಅದನ್ನ ಕ್ರಮಬದ್ಧವಾಗಿ ರೋಗಿಗಳಿಗೆ ಕೊಡ್ತಾ ಇಲ್ಲ ಅಂದಾಗ ಇವರ ಚಿಕಿತ್ಸೆಯ ಬಗ್ಗೆ ನಮ್ಗೆ ಅಪನಂಬಿಕೆ ಬರ್ತತೆ. ಈ ರೀತಿ ಬಡವರು ಸಾಯ್ತಲೇ ಇರ್ತಾರೆ. ಈ ಸರ್ಕಾರ ನಡೆಯೋದಾದ್ರೂ ಹೇಗೆ? ಇಂತಹ ನಿರ್ಲಜ್ಜ ಕೆಲಸ ಮಾಡ್ತಕ್ಕಂಥ ಆಡಳಿತಾಧಿಕಾರಿಗಳನ್ನ, ತಜ್ಞ ವೈದ್ಯರನ್ನ ತುರ್ತಾಗಿ ಅವರಿಗೆ ಚಿಕಿತ್ಸೆ ಕೊಡ್ಬೇಕು. ನೀವು ಮೊದಲು ರೋಗಿಗಳಿಗೆಲ್ಲ ಚಿಕಿತ್ಸೆ ಕೊಡ್ಬೇಕಾಗಿರೋದು, ಇಲ್ಲಿ ಕೆಲಸ ಮಾಡ್ತಕ್ಕಂಥ ವೈದ್ಯರಿಗೆ ಮೊದಲು ಚಿಕಿತ್ಸೆ ಕೊಡ್ಬೇಕಂತೇಳಿ ಈ ಮುಖಾಂತರ ನಿಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ. ನಮಸ್ಕಾರ.